ಹಲೋ ಗೆಳೆಯರೇ, ನಾನ್ ಮುರಳಿ ಕೃಷ್ಣ. ನಿಮ್ಮನ್ನೆಲ್ಲ ನನ್ನ MK ಪಯಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತಿಸ್ತೇನೆ. ಇವತ್ತು ಬೆಳಿಗ್ಗೆಯಿಂದ ನಾವು ಕಟ್ಕೊಂಡ್ರಲ್ಲೇ ಹೋಟ್ಲಲ್ಲೇ ಸೇರ್ಕೊಂಡಿದ್ವಿ, ಹೊರಗಡೆ ಬರ್ಲೇ ಇಲ್ಲ. ಹೀಗಾಗಿ ಸಾಯಂಕಾಲ ನಾನು ನಮ್ಮ ಮಗಳ ಜೊತೆ ಹೊರಗಡೆ ಬಂದಿದ್ದೀನಿ. ಇವತ್ತು ನಮ್ಮ EMTC ಬಸ್ ತರ ಇಲ್ಲೊಂದು ಸ್ಥಳೀಯ ಲೋಕಲ್ ಬಸ್ ಹತ್ತಿದ್ದೀನಿ. ಹತ್ಬಿಟ್ಟು ಒಂದ್ ಜಾಗ ಸುಮ್ಮನೆ ಹೋಗ್ತಾ ಇದೀವಿ ಅಷ್ಟೇ. ಇಲ್ಲಿ ಒಂದು ಜಾಗಕ್ಕೆ ಹೋಗೋದಕ್ಕೆ ನಾವು ಅವರ ಸ್ಥಳೀಯ ನೇಪಾಳಿ ಕರೆನ್ಸಿ 50 ರೂಪಾಯಿ ತಗೊಂಡಿದ್ದಾರೆ. ನಾವು ಹೋಗ್ತಾ ಇದೀವಿ. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇದ್ದು ನಾವು ರಾತ್ರಿ ಬಂದಿದ್ದು ಲೇಟ್ ಆಯ್ತು ತುಂಬಾ. ಯಾಕೆಂತಂದ್ರೆ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಲೇಟ್ ಆಯ್ತು. ಇದ್ರಲ್ಲಿ ನೋಡ್ಬೋದು ನೇಪಾಳಿ ಕಲ್ಚರ್ ಬಗ್ಗೆ, ಇದು ವೆಸ್ಟರ್ನ್ ಕಲ್ಚರ್ ಬಗ್ಗೆ ಹಾಕೊಂಡಿದ್ದಾರೆ. ಇವರು ನೋಡಿ ನೇಪಾಳಿ ಕಲ್ಚರ್, ಅವರ ನೇಪಾಳಿ ಟೋಪಿ ಹಾಕೊಂಡಿದ್ದಾರೆ. ಸೊ ನಾವು ಹೀಗೆ ಹೋಗ್ತಾ ಇದ್ದೀವಿ. ಇದು ರಸ್ತೆಗಳು ನೋಡ್ಬೋದು ಹೇಗಿದೆ, ರೋಡ್ಗಳು ಎಲ್ಲ ನಮ್ಮ ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ನಗರ ಪ್ರದೇಶಗಳು ಹೇಗಿದೆಯೋ ಅದೇ ಥರನೇ ಇದೆ. ಇದು ಕಟ್ಮಂಡು ಈ ದೇಶದ ರಾಜಧಾನಿ ಆಗಿರೋದ್ರಿಂದ ಸ್ವಲ್ಪ ಜನಸಂದಣಿ ಜಾಸ್ತಿ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಲ್ಲಿಸೋಣ. ಸಂಜೆ ನಾವು ಶಾಪಿಂಗ್ ಬಂದಿದ್ದು ಅಂತ ಹೇಳಿದ್ವಲ್ಲ, ಇದೆಲ್ಲ ನೋಡೋಕೆ ನಮಗೆ ಅವಿನ್ಯೂ ರೋಡಿಂದ ಸುಲ್ತಾನ್ಪೇಟೆ, ಚಿಕ್ಕಪೇಟೆ, ಬಳೆಪೇಟೆ, ಪರ್ಟಿಕ್ಯುಲರ್ಲಿ ಬಳೆಪೇಟೆ ಸರ್ಕಲ್ ಇದ್ದಂಗೆ ಇದೆ. ಇದು ನೋಡಿದ್ರೆ ಹೆಚ್ಚು ಕಡಿಮೆ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಇಲ್ಲಿ. ಇಲ್ಲಿಂದ ನಾವಿರೋ ಹೋಟ್ಲ್ ಹತ್ರನೇ ಇದೆ. ಹಾಗಾಗಿ ನಾವು ಇಲ್ಲಿಗೆ ಒಂದು ಸಣ್ಣ ಪುಟ್ಟ ಸಾಮಾನು ಬೇಕಾಗಿತ್ತು. ನಾವು ಎಷ್ಟೇ ಪ್ಯಾಕ್ ಮಾಡಿದ್ರು ಸಹ ಕೆಲವೊಂದ್ಸಲ ಮರ್ತೋಗ್ಬಿಡ್ತೀವಿ ಏನಾದ್ರು ತೊಗೊಂಬರೋದು. ಹಾಗಾಗಿ ಎಂಥದ್ದನ್ನು ತಗೊಳ್ಳೋದಕ್ಕೆ ಇದೊಂದು ಬೆಂಗಳೂರಲ್ಲಿ ಸಿಗದೇ ಇರೋದು ಇಲ್ಲಿ ಸಿಗೋದಿಲ್ಲ ಅಂತಲ್ಲ, ಇಲ್ಲಿ ಎಲ್ಲ ಸಿಗುತ್ತೆ ಅದೇ ಥರನೇ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಬಂದೆ. ನೋಡಿ ನಮ್ಮೂರಿಂದ ಈ ಬರೋನು ಸಹ ಎಲ್ಲ ಬಸ್ಸಲ್ಲಿ ಪೂರ್ತಿ ಜನ ಇದ್ದಾರೆ. ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇದು ನಮ್ಮೂರಲ್ಲಿ ದೊಡ್ಡ ಬಸ್, ಅದು ಕರೆಕ್ಟಾಗಿ ಚಿಕ್ಕ ದೇಶ, ಚಿಕ್ಕ ಬಸ್, ದೊಡ್ಡ ದೇಶ, ದೊಡ್ಡ ಬಸ್ ಅಷ್ಟೇ. ಹೋಗ್ತಾ ಇದ್ದೀವಿ. ಮತ್ತೆ ಅದೇ ಜಾಗದಿಂದ 50 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಕಟ್ಕೊಂಡಿರೋ ಮಧ್ಯ ಪ್ರದೇಶಕ್ಕೆ ಬಂದಿದ್ದೀವಿ. ಇದೇ ಅವಿನ್ಯೂ ರೋಡ್ ಅಂತ ಹೇಳಿದ್ರಲ್ಲ, ಮೆಜೆಸ್ಟಿಕ್ ತರ ಅಲ್ಲಿ ಬಂದು ವ್ಯಾಪಾರ ಮಾಡ್ಕೊಂಡು ಇದು ನೇಪಾಳ ದೇಶದ ಕಟ್ಮಂಡುನ ಮುಖ್ಯ ರಸ್ತೆ ಅನಿಸುತ್ತೆ. ಈ ನ್ಯೂ ಏರ್ಲೈನ್ಸ್ ಕಾರ್ಪೊರೇಷನ್ ಹತ್ರನೇ ನಮ್ಮ ಎಂಬಸಿನೂ ಇದೆ. ಇದೇ ರಸ್ತೆಯಲ್ಲಿ ಹೋಗಿ ಇದು ಪಾರ್ಕ್ ಸಹ ಬೆಳಗ್ಗೆ ನೋಡೋಣ ಇದೆಲ್ಲ. ಮತ್ತೆ ಈ ಕಡೆ ನೋಡಿ, ಒಂದು ಒಳ್ಳೆ ಪೂರ್ತಿ ಒಳ್ಳೆ KG ರೋಡ್ ಇದ್ದಂಗಿದೆ ನೋಡಿ. ನಾವು ಬಸ್ಸಿಂದ ಇಳಿದ್ಬಿಟ್ಟು ನಮ್ಮ ಹೋಟ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಕ್ಚುಲಿ ನಡ್ಕೊಂಡೇ ಬರ್ಬೋದಾಗಿತ್ತು, ಸ್ವಲ್ಪ ಮಳೆ ಬರ್ತಾ ಇದೆ ನೋಡಿ, ತುಂತುರು ಮಳೆ. ಹಾ, ಇಲ್ಲಿ ರಾಡಿಸನ್ ಬ್ಲೂ ಹೋಟ್ಲ್ ಅಂತ ತಕ್ಷಣ ನಾವು ಅಲ್ಲಿದ್ದೀವಿ ಅನ್ಕೋಬೇಡಿ. ಅದಕ್ಕಿಂತ ಸ್ವಲ್ಪ ಕೆಳಗಡೆ ಒಂದು ಹೋಟ್ಲಲ್ಲಿ ಇದ್ದೀವಿ. ಎಲ್ಲ ಇಲ್ಲಿ ಇದು ಕ್ರಾಂತಿ ಮಾರ್ಗ ರಸ್ತೆ, ನಮ್ಮ ಕಾಂತಿ ಮಾರ್ಗ ರಸ್ತೆ ಅಂತ. ಇದು ಸಿಟಿ ಸೆಂಟರ್ಗೆ ಹತ್ರ ಇದೆ, ಮಾರ್ಗ್ ರೋಡ್ ಹತ್ರ. ನಾವು ಇರೋದು ಹೋಟೆಲ್ ಮನಸ್ಲು ಅಂದ್ರೆ ಮನಸ್ಸುಗಳು ಇರ್ಬೇಕು. ಮನಸ್ಲು ಯಾಕಂದ್ರೆ ನೇಪಾಳಿ ಭಾಷೆ ಹಂಗೆ ಬರಲ್ಲ. ಮನಸ್ಲು ಅಂತ ಹಂಗಂದ್ರೆ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ. ಎಲ್ಲ ಹೋಟೆಲ್ಗಳು ಇಲ್ಲೇ ಇದ್ದಾವೆ, ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ ಇಲ್ಲೇ ಇದ್ದಾವೆ. ನಾವು ಒಂದು ಸುಮಾರಾಗಿರೋ ಒಂದು ಹೋಟೆಲ್ ಇದ್ದೀವಿ. ನೋಡಿ ಎಷ್ಟು ನೀಟಾಗಿದೆ, ಕ್ಲೀನಾಗಿದೆ ಅನ್ಕೋಬೇಡಿ. ಎಲ್ಲ ನಾವಿರೋ ಹೋಟೆಲ್ ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಅದು ಸಾಕು ಅನ್ಸುತ್ತೆ, ಯಾಕೆಂತ ಒಂದು ಇಬ್ರು ಟ್ರಾವೆಲ್ ಮಾಡ್ಬೇಕಾದ್ರೆ ನೋಡಿ ಕಾಣುತ್ತೆ ನೋಡಿ ಹೋಟೆಲ್ ಮನಸ್ಲು. 3 ಜನ ಆರಾಮಾಗಿ ಇರ್ಬೋದು. ಇಟ್ಸ್ ವೆರಿ ಕಾಸ್ಟ್ ಎಫೆಕ್ಟಿವ್. ತುಂಬ ಉಳಿಸೋದಕ್ಕೆ ಹೋಗ್ಬಾರ್ದು ಜಾಸ್ತಿ. ನಾನು ಆಗಲೇ ಹೇಳಿದ್ದೀನಿ. ಮತ್ತೆ ಇಲ್ಲೂ ಸಹ ನಿಮಗೆ ನಮ್ಮ ಭಾರತೀಯ ಕರೆನ್ಸಿ ಚಲಾವಣೆ ಮಾಡ್ಬೋದು. ಅಂದರೆ ಅದನ್ನೇ ತರಬೇಕು ಇದನ್ನೇ ತರಬೇಕು ಅಂತೇನಿಲ್ಲ ಅಂತ ನಾನು ಮತ್ತೆ ಇನ್ನೊಂದ್ಸಲ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ತಕ್ಷಣ ಅರ್ಜೆಂಟಾಗಿ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಎಲ್ಲ ಸಿಗುತ್ತೆ. ಇಲ್ಲ ಈ ಹೋಟ್ಲಲ್ಲ, ನಮ್ಮ ಮುಂದಿನ ಹೋಟ್ಲು, ಅದು ತೋರಿಸ್ತೀನಿ ಬನ್ನಿ.
ಬೆಳಿಗ್ಗೆ ಒಂದು ಒಳ್ಳೆ ಅದು ವಿಡಿಯೋ ಮಾಡ. ಮೂಲೆಯಲ್ಲಿದ್ರು ದೊಡ್ಡದಾಗಿದೆ. ಹೌದೌದು, ಮೂಲೆಯಲ್ಲಿದ್ದು ಗೊತ್ತಾಗಲಿಲ್ಲ ಏನಪ್ಪ ಮೂಲೆಯಲ್ಲಿ ಹೋಟ್ಲ್ ಇದೆಯಾ ಅನ್ಕೊಂಡು ರಾತ್ರಿ ಬಂದಾಗ ಆಮೇಲೆ ಗೊತ್ತಾಯ್ತು ಹೋಟ್ಲ್ ಇದೆ. ಹಾಗಾಗಿ ನಾವು ನಡ್ಕೊಂಡೇ ಬರೋಣ ಅನ್ಕೊಂಡು ತುಂತುರು ಮಳೆ ಇರೋದ್ರಿಂದ ನಾವು ವಾಪಸ್ಸು ಬಸ್ಸಲ್ಲಿ ಬಂದು ನಡೆದು ಬಸ್ಸು ನಡೆದು ಯಾಕಂದ್ರೆ ಒಂದು ವಾರದಿಂದ ಯಾವ ಎಕ್ಸಸೈಸು ಆಗಿಲ್ಲ. ಏನ್ ಮಾಡೋದು ಇರಲಿ. ಇದು ನೋಡಿ ಹೋಟೆಲ್ ಮನ್ಸ್ಲು ನೇಪಾಳ್. ಓಕೆ, ಒಳ್ಳೆ ಪ್ಯಾಲೇಸ್ ತರ ಇಲ್ಲ, ಅರಮನೆ ತರ ಇದೆ ಇದು, ಹೌದಲ್ಲ? ಓಕೆ, ರೋಡ್ ಎಕ್ಸ್ಪಿಡಿಷನ್ ಟು ಲಂಡನ್. ಸೊ ಅದು ಈ ದಿನದಲ್ಲಿ ನಾನು ನೆನ್ನೆ ಇವತ್ತು ಕಾಠ್ಮಂಡುದಲ್ಲಿದ್ದೀವಿ. ನೆನ್ನೆ ಇವತ್ತು ಇರ್ತೀವಿ, ನಾಳೆನೂ ಇರ್ತೀವಿ. ನಮಗೆ ಚೈನಾ ಎಂಬಸಿ ಕ್ಲಿಯರೆನ್ಸ್ ಬೇಕಾಗಿದೆ. ಇದು ಅದೊಂದು ಮುಖ್ಯ ರಸ್ತೆ, ಈ ಒಂದು ದೇಶದ ರಾಜಧಾನಿ ಮುಖ್ಯ ರಸ್ತೆ ಇದು. ಆಮೇಲೆ ಈ ರಸ್ತೆಯಲ್ಲಿ ನಮಗೆ ಹೆಚ್ಚು ಕಡಿಮೆ ಎಲ್ಲ ದೇಶದ ಎಂಬಸಿಗಳಿದ್ದಾವೆ. ಅದಕ್ಕೆ ಮುಂದೆ ಎಲ್ಲ ನಾವು ವಿಡಿಯೋ ಮಾಡೋಕ್ಕಾಗಲ್ಲ, ಮಾಡಲೂಬಾರ್ದು ಅದನ್ನೆಲ್ಲ. ಹಾಗೆ ತುಂಬ ಸೆಕ್ಯೂರಿಟಿ ಇರುತ್ತೆ. ಆದರೂ ನಾವು ಇದೇ ಮಾರ್ಗದಲ್ಲಿ ಇದ್ದೀವಿ, ಯಾಕೆಂದರೆ ನಾವು ನಿನ್ನೆ ಗೊತ್ತಾಗಲಿಲ್ಲ ಇದೇ ರಸ್ತೆಯಲ್ಲಿ ಇದ್ದೀವಿ ಅಂತ. ಅದೇ ರಸ್ತೆಯಲ್ಲಿ ಕ್ರಾಂತಿ ಮಾರ್ಗ ಅಂತ ಹೆಸರು. ಸೊ ಎಲ್ಲ ನೋಡಿ ನಮ್ಮಂಗೆ ನಮ್ಮೂರಿಗಿದ್ದಂಗೆ ಸಣ್ಣ ಅಂಗಡಿಗಳಿವೆ. ನಡ್ಕೊಂಡು ಬಂದಿದ್ದೀವಿ, ನಡ್ಕೊಂಡು ಹೋಗೋಣ ಅಂತ. ಸೊ ಇಲ್ಲೇ ಅಷ್ಟೇ ಅಂಗಡಿ ಇದೆ, ಒಳ್ಳೆ ಟೀ ಇದೆ ಅನಿಸುತ್ತೆ. ಟೀ ಒಂದು ಕುಡಿತೇನೆ ಬೇಡ ಅಂತ ಅಲ್ಲೇ ಹೋಟ್ಲದ ಕುಡಿಯೋಣ ಬನ್ನಿ ಸರ್ ಅಂತ ಥರ ಈ ರಸ್ತೆ. ಈ ಪರ್ಟಿಕ್ಯುಲರ್ ಒಂಥರ ಮುಖ್ಯ ರಸ್ತೆ ಇದು, ಈ ರಾಜಧಾನಿಗೆ ಮುಖ್ಯ ರಸ್ತೆ ಇದೆ. ಸೊ ಆ ಕಡೆ ಒಂದು ಕೊಳ ಇದೆ. ನಾಳೆ ಇನ್ನೂ ನೋಡೋಣ, ಎಂಬಸಿಗೆ ಬೇರೆ ಹೋಗ್ಬೇಕು ನಾವು. ನೋಡೋಣ. ಅದಾದ ನಂತರ ನಾವು ಪಶುಪತಿನಾಥ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ನಂತರ ಮುಂದಿನ ಇನ್ನೊಂದು ವಿಡಿಯೋದನ್ನು ಸಂಧಿಸೋಣ. ನಮಸ್ತೆ. ಏನಪ್ಪ, ಏನ್ ಟೀ ಕುಡಿತಾ ಇದ್ದೀರಾ? ಇಲ್ಲಿ ಏನು ಟೀ ಕುಡಿತೀವಿ? ಅಲ್ಲ, ನಮ್ ಟೀ ಇದೆ ಕರೆಕ್ಟು. ಇದು ಯಾವ ರಸ್ತೆ, ಏನ್ ಕತೆ? ಟೀ ಕುಡಿತಾ ಇದ್ದೀರಾ? ಸಣ್ಣ ಅಂಗಡಿ ಇದು. ಓ, ಪ್ರೇಮ ಇವ್ರಿಗೆ ಫೋಟೋ ತೆಗೆಸ್ಕೊಳಕ್ ಬಂದ್ರ ಚೈನಾ ಎಂಬಸಿಗೆ? ಗೊತ್ತಾಯ್ತು. ಏನ್ ರಾಜನ್? ಅಲ್ಲ, ಸಣ್ಣ ಅಂಗಡಿ ಇದೆ ನೋಡಿ. ಎಲ್ಲ ಇರುವ ರಸ್ತೆನಲ್ಲಿ ಒಂದು ಸಣ್ಣ ಅಂಗಡಿ ಇದೆ. ಮಾಮೂಲಿ ಇದ್ದೇ ಇರುತ್ತೆ ಒಂಥರ ಅಲ್ವಾ? ಬೆಳಿಗ್ಗೆ ನೋಡಿ ನನ್ನ ಮಗಳು ಹೇಳ್ತಾ ಇದ್ದಾಳೆ, ಶೇವಿಂಗ್ ಮಾಡಬೇಡಪ್ಪ, ಚೆನ್ನಾಗಿ ಕಾಣ್ತೀನಿ ಅಂತ. ಅದಕ್ಕೊಂದು ಟ್ರೈ ಮಾಡ್ಬೋಣ. ಏನ್ ಮಾಡೋದು ನೋಡೋಣ. ಚೈನಾ ಕ್ರಾಸ್ ಆಗಲಿ, ಫುಲ್ ಒಂಥರ ಗಡ್ಡೆಲ್ಲ ಬಿಟ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ಅದೊಂದು ಲೈಫ್ ಇರುತ್ತೆ. ಏನ್ ಥಿಯೇಟರ್ ಹೌದಾ? ಸಮಸ್ಯೆ ಊರಿಗೆ ಹೋಗಿ ಬಂದ್ ಮಾಡೋಣ ಅಂತ್ಯಾ? ಚೆನ್ನಾಗಿದೆ ಟೀ. ಥ್ಯಾಂಕ್ ಯು. ನಾನು ಬೆಳಿಗ್ಗೆ ಹೇಳ್ದಂಗೆನೆ ಬೆಳಿಗ್ಗೆ ಒಂದು ಒಳ್ಳೆ 9 ದಿನ ಆಯಿತು ವಾಕಿಂಗೇ ಮಾಡಿರಲಿಲ್ಲ. ಕಾಂತಿ ಮಾರ್ಗ ಇವೆಲ್ಲ ರೋಡಲ್ಲಿ ವಾಕಿಂಗ್ ಮಾಡ್ಕೊಂಡು ಪಾರ್ಕ್ ಹತ್ರ ಹೋಗಿ ಬಂದು. ಇದು ನಾವು ಉಳ್ಕೊಂಡಿರೋ ಹೋಟೆಲ್ ಒಂದು ಡೈನಿಂಗ್ ಏರಿಯಾ, ಔಟ್ಡೋರ್ ಡೈನಿಂಗ್ ಏರಿಯಾ. ನೋಡಿ ಎಷ್ಟು ಚೆನ್ನಾಗಿದೆ. ಔಟ್ಡೋರ್ ಡೈನಿಂಗ್ ಏರಿಯಾ, ಅದು ಒಳಗಡೆ ಇಂಡೋರು, ಇದು ಇಂಡೋರು, ಇದು ಔಟ್ಡೋರ್ ಡೈನಿಂಗ್ ಏರಿಯಾ ಎಲ್ಲ ಇದೆ. ಏನಿತ್ಯಾ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಹೆಂಗಿತ್ತ ರೋಡ್ ಬೈಕು? ಇವರು ನಮ್ಮ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಪ್ರಧಾನ ಅರ್ಚಕರು. ಇವರು ನಮ್ಮ ಜೊತೆ ರಷ್ಯಾದವ್ರಿಗೂ ಗಾಡೀಲಿ ಬರ್ತಾ ಇದ್ದಾರೆ. ನಂತರ ನವರಾತ್ರಿ ಇರೋದ್ರಿಂದ ತಕ್ಷಣ ಹೊರಟ್ಬಿಡ್ತಾರಂತೆ. ಅಲ್ಲಿವರು ಒಳ್ಳೆ ಕಂಪನಿ, ಒಳ್ಳೆ ಬೈಕರ್. ನೋಡಿ ಅರ್ಚಕರು. ಅದು ಟ್ರಿಂಪ್ ಅಂತ, ಅದೊಂದು 20 ಲಕ್ಷ ಇರ್ಬೋದ ಗಾಡಿ? ಐತೆ ಸರ್. ಒಂದು 20 ಲಕ್ಷ ಗಾಡಿನಲ್ಲಿ ಎಲ್ರಿಗಿಂತ ಮುಂದೆ ಇರ್ತಾರೆ ಇವರು. ಎಲ್ರಿಗಿಂತ ಮುಂದೆ ಇರ್ತಾರೆ. ನಿಮ್ದು ಅನುಭವ ಹೆಂಗಿತ್ತು ಸರ್ ಪ್ರಯಾಣ? ಗುಡ್ ಸರ್. ಹೇಗಿತ್ತು ಪ್ರಯಾಣ ನಿಮ್ದು ಅನುಭವ ಅಂದ್ರೆ ಸರ್, ಅನುಭವಗಳ ಮೂಟೆ ಸರ್ ಈ ಪ್ರಯಾಣ. ಅಲ್ಲಲ್ಲ, ಇವಾಗ ಅಲ್ಲವರೆಗೂ 10 ದಿನ ಬಂದ್ವಲ್ಲ ಇಲ್ಲಿಗೆ 9 ದಿನ. ಏನನ್ಸುತ್ತೆ ನಿಮ್ಗೆ ಬೈಕ್ ರೈಡಿಂಗ್ ಅಲ್ಲಿ? ಬೈಕ್ ರೈಡಿಂಗ್ ತುಂಬಾ ಚೆನ್ನಾಗಿತ್ತು. ಎಲ್ಲ ನೋಡಿದ್ವಿ. ಒಳ್ಳೆ ರೋಡು, ಕೆಟ್ಟ ರೋಡು, ಗುಡ್ಡ ಕುಸಿಯೋದು, ಲ್ಯಾಂಡ್ ಸ್ಲೈಡ್ ಆಗೋದು, ಮಳೆ, ಧೂಳು, ಗಾಳಿ ಎಲ್ಲ ನೋಡ್ಕೊಂಡ್ ಬಂದ್ವಿ. ಅಲ್ಲ, ನೀವು ಒಂದು ಒಳ್ಳೆ ವಾಯ್ಸ್ ಮೆಸೇಜ್ ಹಾಕಿದ್ರಿ ನೀವು ಮುಂದೆ ಹೋಗಿರೋದ್ರಿಂದ. ಯಾಕಂದ್ರೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಹುಷಾರಾಗಿ ಬನ್ನಿ ಅಂತ. ಇಟ್ಸ್ ಎ ವೆರಿ ಗುಡ್ ಇನ್ಫಾರ್ಮೇಶನ್. ಹಾಗಾಗಿ ಒಂಥರ ಟೀಮ್ ಬಿಲ್ಡಿಂಗ್ ವರ್ಕ್
ಎಲ್ರದ್ದು ಏನೇನು ಅಂದ್ರೆ ಮುಂದಿರ್ಬೇಕಾದ್ರೆ ಏನಾದ್ರೂ ತೊಂದರೆ ಇದ್ರೆ ನಾವು ನಮ್ಮ ಗುಂಪಿಗೆ ತಿಳಿಸ್ಬೇಕಲ್ಲ ಸರ್, ಖಂಡಿತ ಖಂಡಿತ ಖಂಡಿತ. ಅದಕ್ಕೋಸ್ಕರ ಹಾಗಾಗಿ ಸೊ ನೀವು ಪೂರ್ತಿ ನಮ್ಮ ಜೊತೆ ಬಂದ್ರೆ ತುಂಬಾ ಚೆನ್ನಾಗಿರೋದು. ಬಟ್ ಏನ್ ಮಾಡೋದು, ಹಬ್ಬ ಹರಿದಿನಗಳು ಇರ್ತಾವಲ್ಲ, ಅದು ಮುಂದೆ ನಾವು ಮೊದಲಿನ ತರ ಆಗಿದ್ರೆ ನೀವು ನಮ್ಮ ಜೊತೆ ಬರ್ತಾ ಇದ್ರಿ ಖಂಡಿತ ಅಲ್ವಾ. ಸೆಪ್ಟೆಂಬರ್ 14 ನಡೆಯೋಂಗಿದ್ರೆ ಅದಕ್ಕೆ ಬರ್ತಾ ಇದ್ರಿ. ಕೊಂಡಂಗೆ ಎಲ್ಲ ಆಗಿದ್ರೆ ಬಂದ್ಬಿಡ್ತಿದ್ದೆ, ಆಗ್ಲಿಲ್ಲ. ಅಲ್ಲ ಆಗತ್ತೆ, ಏನೇ ದಿಸ್ ಇಸ್ ವಾಟ್ ದಿ ಚಾಲೆಂಜಸ್ ಇನ್ ಲೈಫ್ ಅಂತ ಅನ್ಕೊಳ್ಬೇಕಾರದು ನಾವೆಲ್ಲ ನಮ್ ಸರಿ ಹೋಗುತ್ತೆ ಅಂತ ಇಲ್ಲ. ಇದೊಂದು ಒಳ್ಳೆ ಲಾನ್ ಇದೆ, ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದೆ, ಒಳ್ಳೆ ಪ್ಯಾಲೇಸ್ ಅಲ್ಲಿ ಇದಂಗಿದೆ. ವಿ ಶುಡ್ ರಿಯಲಿ ಶುಡ್ ಥ್ಯಾಂಕ್ ಅವರ್ ಆರ್ಗನೈಸರ್ಸ್. ಒಳ್ಳೆ ಹೋಟ್ಲ್ ಮಾಡಿದ್ದಾರೆ. ಒಬ್ಬೊಬ್ಬರೇ ಉಳ್ಕೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬೋದು. ಇಬ್ಬಿಬ್ರು ಒಟ್ಟಿಗೆ ರೂಮಲ್ಲಿ ಉಳ್ಕೊಳ್ಳೋದ್ರಿಂದ ನಮಗೆ ಕಾಸ್ಟ್ ಕಡಿಮೆ ಆಗುತ್ತೆ. ನಮ್ಗೇನಂತ ಅಂತ ಇದಾಗೋದಿಲ್ಲ. ಬಟ್ ಯಾಕೆಂತಂದ್ರೆ ನಮಗೆ ಇನ್ನೊಂದು ಟ್ರಾವೆಲ್ ಟಿಪ್ ಹೇಳ್ತೀನಿ. ನೀವೆಲ್ಲೇ ಟ್ರಾವೆಲ್ ಮಾಡಿ ಒಂದು ಒಳ್ಳೆ ಬಾತ್ರೂಮು, ಒಳ್ಳೆ ಮಲಗಕ್ಕೆ ಒಂದು ಒಳ್ಳೆ ಜಾಗ ಇದ್ರೆ ಮಾತ್ರ ಅದಕ್ಕಿಂತ ಸುಖ ಜೀವನ ಇನ್ಯಾವುದೂ ಇಲ್ಲ. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆ ಬ್ರೇಕ್ಫಾಸ್ಟ್, ಯು ಶುಡ್ ಹ್ಯಾವ್ ಎ ವೆರಿ ಗುಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಏನಾದರೂ ಸ್ವಲ್ಪ ಹಣ್ಣು ಹಂಪಲು ತೊಗೊಂಡು ಹೊರಟ್ಬಿಟ್ರೆ ಎಲ್ಲ ಕೆಲಸಗಳು ಚೆನ್ನಾಗತ್ತೆ ಅಂತ ನನ್ನ ಒಂದು ಖಂಡಿತ ಸರ್ ಅಭಿಮತ. ಏನ್ ಹೇಳ್ತಾರೆ ನಿತ್ಯ? ನೀರು ಕುಡಿತಾ ಇರ್ಬೇಕು ಸರ್, ಹಾ ಚೆನ್ನಾಗಿ ನೀರು ಕುಡಿತಾ ಇರ್ಬೇಕು. ನೀರು ಕುಡಿಲಿಕ್ಕೆ ಪ್ರಯತ್ನ ಮಾಡಿ. ಅಂದ್ರೆ 20 ನಿಮಿಷಕ್ಕೆ ನೀರು ಕುಡಿತಾ ಇರ್ಬೇಕಂತೆ. ಯಾಕಂದ್ರೆ ಡ್ರೈವಿಂಗ್ ಅಲ್ಲಿ ಅಥವಾ ಟ್ರಾವೆಲಿಂಗ್ ಅಲ್ಲಿ ಯೂಸೋಫಿಗಸ್ ಆಮೇಲೆ ಅದು ಅಲ್ಸಸ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಆದಷ್ಟು ನೀವು ನೀರು ಕುಡಿಬೇಕು, ತೊಂದರೆ ಇಲ್ಲ. ಹಾಗಾಗಿ ನೀವು ಗಾಡಿನಲ್ಲಾಗ್ಲಿ ಎಲ್ಲೇ ಹೋಗ್ಲಿ ನೀರ್ನ ಫಿಲ್ಅಪ್ ಮಾಡ್ಕೊಂಡೇ ಹೋಗ್ಬೇಕು. ಹೌದು. ಆಮೇಲೆ ಹೈ ಆಲ್ಟಿಟ್ಯೂಡ್ ಹೋಗುವಾಗ ಆದಷ್ಟು ಬಿಸಿನೀರನ್ನ ಕ್ಯಾರಿ ಮಾಡ್ಬೇಕು ಸರ್. ಹೈ ಆಲ್ಟಿಟ್ಯೂಡ್ ಹೋದಾಗ ನೀವು ಬಿಸಿನೀರು ಜಾಸ್ತಿ ಕುಡಿತಾ ಇದ್ರೆ ಸ್ವಲ್ಪ ದೇಹಕ್ಕೆ ಆರಾಮಾಗುತ್ತೆ ನಿಮ್ಗೆ. ಸ್ವಲ್ಪ ಅಂದ್ರೆ ಉಗುರು ಬೆಚ್ಚಗೆ ನೀರು ಕುಡಿಯೋದು ಒಳ್ಳೇದು. ಸ್ವಲ್ಪ ಉಗುರು ಬೆಚ್ಚಗೆ ಅಂದ್ರೆ ಬಾಡಿ ಟೆಂಪರೇಚರ್ ನೀವು ಕುಡಿಬೇಕು. ಹೌದು, ಒಳ್ಳೇದು ಸರ್. ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ನಿತ್ಯ ಅವರೇ. ಇದು ಪಶುಪತಿ ದೇವಸ್ಥಾನದ ಮಂದಿರ. ಇನ್ನೊಂದು ವಿಶೇಷತೆ ಅಂದ್ರೆ ಇಲ್ಲೆಲ್ಲ ಅರ್ಚಕರೆಲ್ಲ ಭಟ್ಟರು ಅಂತ. ಅಂದ್ರೆ ನಮ್ಮ ಶೃಂಗೇರಿ, ಕರ್ನಾಟಕಕ್ಕೂ ನೇಪಾಳಕ್ಕೂ ಸಂಬಂಧ ಏನೋದಕ್ಕೆ ಶೃಂಗೇರಿಲ ಸಾಂಸ್ಕ್ರಿಟ್ ವಿದ್ಯಾಪೀಠ ಇದೆ, ದಕ್ಷಿಣಾಯನ ವಿದ್ಯಾಪೀಠ. ಅಲ್ಲಿ ಪರಿಣಿತ ಹೊಂದಿದ ಭಟ್ಟರು, ಅವರ ಸಂತತಿಯವರೇ ಇಲ್ಲಿ ಪೂಜೆ ಮಾಡೋದು. ಅವ್ರ ಜೊತೆಗೆ ಇಲ್ಲಿ ನೇಪಾಳೀಸ್ ಪೂಜೆ ಮಾಡ್ತಾರೆ. ಬಟ್ ಮುಖ್ಯ ಅರ್ಚಕರು ನಮ್ಮ ಕರ್ನಾಟಕದ ರಾಜ್ಯದ ಶೃಂಗೇರಿಯಿಂದ ಬಂದ ಅರ್ಚಕರು, ಭಟ್ಟರು. ಬೇಕಾದ್ರೆ ನೀವು ವಿಕಿಪೀಡಿಯಾ ತೆಗೆದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಾವು ಈ ಮಾಹಿತಿ ಮುಂಚೆ ನಮ್ಗೆ ಗೊತ್ತಿತ್ತು, ಆದರೆ ವಿಕಿಪೀಡಿಯಾ ಮೇಲೆ ಇನ್ನೂ ಜಾಸ್ತಿ ಮಾಹಿತಿ ನಮ್ಗೆ ಗೊತ್ತಾಗುತ್ತೆ. ಇದು ಪಶುಪತಿ ದೇವಸ್ಥಾನದ ಮುಖ್ಯ ದ್ವಾರ. ಬಾಗಮತಿ ನದಿ ದಂಡೆ ಮೇಲೆ ಇದೆ ಅಂತ ಹೇಳಿದೆ. ನಾವೀಗ ತಿಂಗಳಿಗೊಮ್ಮೆ ಪೂರ್ಣ ಪೂಜೆ ಅಂತ ಮಾಡ್ತಾರೆ. 1 ತಾಸು 1 ಗಂಟೆ ಹೊತ್ತು ನಾವು ಆ ಶಿವಲಿಂಗದ ದರ್ಶನ ಮಾಡ್ಕೊಂಡಿದ್ದು. ಎಲ್ಲ ಪಂಚಾಮೃತ ಅಭಿಷೇಕ, ಒಟ್ಟು ಮೊದಲು 5 ಕೊಡ, ಆಮೇಲೆ 210 ಕೊಡ, 42 ಕೊಡಗಳಂತೆ. ಮೊದಲು ಹಾಲು, ಮೊಸರು, ಆಮೇಲೆ ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ, ಎಲ್ಲ 42 ಕೊಡಗಳು ತಿಂಗಳಿಗೊಮ್ಮೆ ಮಾಡ್ತಾರಂತೆ. ಇದನ್ನು ನಮಗೆ ಇವತ್ತು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಅದನ್ನೆಲ್ಲ ನೋಡಿದ್ದೀವಿ. ನಾನು, ಶ್ರೀನಿವಾಸು, ಪ್ರೇರಣ, ಆಮೇಲೆ ಮಲ್ಲಿಕಾರ್ಜುನ್ ಮತ್ತು ಇನ್ಯಾರು ಮುರಳೀಕೃಷ್ಣ, ನೀವು 5 ಜನ ನಮಗೆ ಇವತ್ತು ನೋಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಸ್ನೇಹಿತರೆ, ಇದೇ ಬಾಗಮತಿ ನದಿ, ಇದರ ಪಕ್ಕದಲ್ಲಿರುವ ಪಶುಪತಿ ದೇವಸ್ಥಾನ. ಅಲ್ಲಿ ಗಂಗಾ ಪೂಜೆ ನಡೀತಾ ಇದೆ.